ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ಇದನ್ನು ಟೊಮೆಟೊ ಚಟ್ನಿನಾದರೂ ಅನ್ನಿ, ಇಲ್ಲ ಅಂದರೆ ಉಪ್ಪಿನಕಾಯಿನಾದರೂ ಅನ್ನಿ. ಇದು ಇಡ್ಲಿ, ದೋಸೆ, ಚಪಾತಿ, ರೈಸ್ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಹೇಗೆ ಮಾಡೋದಂತ ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸತಿ ನೋಡೋಣ ಬನ್ನಿ. ಒಂದು ಸತಿ ಏನಾದರೂ ಮನೆ ಒಳಗೆ ಮಾಡಿಟ್ರೆ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಹೇಗೆ ಮಾಡೋದಂತ ಒಂದು ಸತಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಈ ಥರ ಜ್ಯೂಸಿ ಥರ ಇರಬೇಕು, ಅಂದರೆ ಮೆತ್ತಗೆ ಮುಟ್ಟಿದ್ರೆ ಮೆತ್ತಗೆ ಇರಬೇಕು, ಅಂದರೆ ಅತಿ ಮೆತ್ತಗೂ ಇರಬಾರ್ದು. ಈ ಥರನ ಟೊಮೆಟೊನ ಒಂದು ಅರ್ಧ ಕೆಜಿ ಆಗೋಷ್ಟು ತೊಗೊಂಡಿದ್ದೀನಿ. ಅವಕ್ಕೂರ್ನೆಲ್ಲ ಸಣ್ಣ ಸಣ್ಣದಾಗಿ ಹೋಳಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಚಟ್ನಿಗೆ ಒಂದು ನಿಂಬೆ ಗಾತ್ರದ ಸೈಜ್ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೀರು ಹಾಕ್ಕೊಂಡು ಒಂದು 20 ನಿಮಿಷ ನೆನೆಯೋಕೆ ಇಡ್ತಾಯಿದ್ದೀನಿ. ಇದೆಲ್ಲ ಪೂರ್ತಿ ನೆನಬೇಕು. ಇವಾಗ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಟೊಮೆಟೊ ಚಟ್ನಿಗೆ ಏನೇನು ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪುಡಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಇಂಗು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಮೇಯ್ನಾಗಿ ಒಂದು ಬಟ್ಟಲ್ದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಬೇಕಾಗ್ತಾವೆ ನೋಡಿರಿ ಟೊಮೆಟೊ ಚಟ್ನಿಗೆ. ಇವಾಗ ಏನು ಹುಂಚಿಕಾಯಿನ ನೆನೆಸಿಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಚಲೋತ್ನಾಗ ಕ್ಯೂನ್ಸ್ಕೊತಾ ಇದ್ದೀನಿ. ಯಾಕಂದ್ರೆ ಅದು ಎಲ್ಲ ರಸ ಬಿಟ್ಕೋಬೇಕು, ಅಂದರೆ ಟೊಮ್ಯಾಟೊಗೆ ಚಟ್ನಿಗೆ ಚಲೋ ಅನಿಸ್ತೈತಿ. ಇವಾಗ ನೋಡಿ ಅದನ್ನೆಲ್ಲ ಹಿಂಡಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕಡಾವಿಗೆ ಇಟ್ಟಿನಿ. ಅದು ಬಿಸಿ ಆದಮೇಲೆ ಇಲ್ಲೇನು 1 ಕಪ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ನಲ್ಲ ಅದನ್ನ ಎಣ್ಣೆನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದರೊಳಗೆ ಎಣ್ಣೆ ಹಾಕಿಂದ ಆಮೇಲೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಸಾಸಿವೆ ಜೀರಿಗೆ ಎಲ್ಲ ಪೂರ್ತಿ ಚಟಪಟ ಅಂತ ಚಲೋತ್ನಾಗೆ ಎಣ್ಣೆ ಒಳಗೆ ಬೇಯಬೇಕು. ಇವಾಗ ಒಂದು ಗಡ್ಡೆ ಆಕಾರದ ಬೆಳ್ಳುಳ್ಳಿನ ತೊಗೊಂಡಿದ್ದ, ಏನು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಅಗಳ ಚಗಳ ಅನ್ನೋ ಹಾಗೆ ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಅದ್ರಾಗ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇನೆಲ್ಲನೂ ಹಾಕ್ತಾಯಿದ್ದೀನಿ. ಇಲ್ಲಿ 2 ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಅಲ್ವಾ, ಅದನ್ನೂ ಕೂಡ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸತಿ ನೀಟಾಗಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗನ್ನ ಹಾಕ್ತಾಯಿದ್ದೀನಿ. ಇಂಗಿನ ಪುಡಿನ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆ ಒಳಗೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲೇನು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನೂ ಕೂಡ ಎಣ್ಣೆ ಒಳಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ಸತಿ ನೀಟಾಗಿ ಎಲ್ಲನೂ ಚಲೋತ್ನಾಗೆ ಕಲಿಸ್ಕೋಬೇಕು. ಒಲಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇಟ್ಟು ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸೀಸನ್ದಾಗ ಹೆಚ್ಚಾಗಿ ಸಿಗುವಂಥ ಟೊಮೆಟೊ ಅಂದ್ರೆ ಜಾಸ್ತಿ ಸಿಗ್ತಿರ್ತಾವಲ್ರಿ, ಅವಾಗ ಈ ಥರನ ಮಾಡ್ಕೊಂಡ್ರೆ ಚಟ್ನಿ ಅಥವಾ ಉಪ್ಪಿನಕಾಯಿನ ಮಾಡ್ಕೊಂಡ್ರೆ 1 ತಿಂಗಳವರೆಗೂ ಏನೂ ಆಗೋದಿಲ್ಲ. ಈ ರೀತಿನ ರೆಡಿ ಮಾಡಿ ಫ್ರಿಜ್ನಾಗ ಇಟ್ಕೋಬೇಕು. ನಮ್ಗೆ ಯಾವಾಗ ಬೇಕೋ ಅವಾಗ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಕಲಿಸ್ಕೊಂಡು ಹಚ್ಕೊಂಡು ತಿಂದ್ರೆ ಭಾಳ ಮಸ್ತಾಗಿರ್ತೈತಿ. ಇವಾಗ ನೋಡಿರಿ ಸ್ವಲ್ಪ ಬೆಂದಿದೆ. ಜಲ್ದಿ ಬೇಯಬೇಕಂತಂದ್ರೆ 1 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕಿ ಇವಾಗ ಮತ್ತೆ ಅದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇಡಬೇಕಾಗತ್ತೆ. ಇವಾಗ ಒಂದು ಮುಚ್ಚಳ ತೊಗೊಂಡು ಮುಚ್ಚಬೇಕು. ಮತ್ತೆ ಮುಚ್ಚೋದು ಮತ್ತೆ ತೆಗೆಯೋದು ಒಂದು 2ರಿಂದ 3 ಸತಿ ಹೀಗೆ ಮಾಡಿರಿ. ಒಂದು 10 ನಿಮಿಷ ಬೇಯಿಸ್ಕೊತಾನೆ ಇರಬೇಕು. ಇವಾಗ ನೋಡಿ ಮುಚ್ಚಳ ತೆಗಿತಾ ಇದ್ದೀನಿ. ಹೆಂಗೆ ಹಣ್ಣಾಗ ಕುದ್ದೈತಿ. ಒಂದು ಚಮಚ ತೊಗೊಂಡು ಮತ್ತೆ ಕಲಿಸ್ಬೇಕು, ಮತ್ತು ಮುಚ್ಚಳನ ಮುಚ್ಚಬೇಕು. ಈ ರೀತಿಯಾಗಿ ಒಂದು 2 ಸತಿ ಮುಚ್ಚಳನ ಮುಚ್ಚಿದ್ರೆ ತೆಗೆದು ಮಾಡಿದ್ರೆ ಆಯ್ತು ನೋಡಿರಿ. ಈ ಥರ ಚಟ್ನಿ ಅಥವಾ ಉಪ್ಪಿನಕಾಯಿ ರೆಡಿ ಆಗ್ತೈತಿ. ಇದನ್ನು ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನು ಇವಾಗ ಎಲ್ಲ ತಿರುವಾಡಿದ್ದಾಗಿದ್ಮೇಲೆ ಮತ್ತೆ ಮುಚ್ಚಳನ ಮುಚ್ಚಬೇಕು. ಮತ್ತೆ ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಚಲೋತ್ನಾಗ ಕುದ್ದೈತಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈ ಥರ ಚಲೋತ್ನಾಗ ಕುದ್ರೆ ಮಾತ್ರ ಚಟ್ನಿ ರುಚಿಯಾಗಿ ಬರ್ತೈತಿ. ಇವಾಗ ಮತ್ತೆ ಚಮಚೆ ತೊಗೊಂಡು ಚಲೋತ್ನಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಈಗೇನಾದ್ರೂ ದಪ್ಪದಾಗಿ ಉಳಿದಿದ್ರೆ ಒಂದು ಚಮಚೆ ತೊಗೊಂಡು ಅಲ್ಲೇ ಚಲೋತ್ನಾಗ ಈ ಥರ ಮುಗಿಸ್ತಾ ಇರಬೇಕು. ಆವಾಗಲೇ ಚಟ್ನಿ ರುಚಿಯಾಗಿ ಬರುತ್ತೆ. ಈಗ ನೋಡಿ ನಾನಿಲ್ಲಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಯಾಕಂದ್ರೆ ಈಗಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ. ಇವಾಗ ಮತ್ತೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಖಾರಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕೆಂಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಚಮಚೆ ತೊಗೊಂಡು ಚಲೋತ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಬಿಡೋವರೆಗೂ ಹಾಗೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ರೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಂದ್ರನ ರುಚಿಯಾಗಿ ಚಟ್ನಿ ರೆಡಿ ಆಗ್ತೈತಿ. ಇವಾಗ ನೋಡಿ ನಾವಿಲ್ಲಿ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ವಿ. ಈಗ ಎಲ್ಲ ನೋಡಿ ಇವಾಗ ಎಣ್ಣೆ ಎಲ್ಲ ಹೆಂಗೆ ಸಪ್ರೇಟ್ ಬಿಡ್ತಾ ಇದೆ. ಇವಾಗ ಚಟ್ನಿ ಎಲ್ಲ ರೆಡಿ ಆಗತ್ತೆ ನೋಡಿ. ಟೊಮ್ಯಾಟೊ ಏನಾದರೂ ಜಾಸ್ತಿ ತಂದಾಗ ಈ ಥರನ ಟೊಮ್ಯಾಟೊ ಚಟ್ನಿನ ಮಾಡಿಕೊಂಡು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳವರೆಗೂ ಏನೂ ಆಗೋದಿಲ್ಲ.
ತಿಂಗಳಾನ್ಗಟ್ಲೆ ಇಟ್ಟು ತಿನ್ಬೋದು ರೀ. ಇದನ್ನು ಬಿಸಿ ಬಿಸಿ ರೊಟ್ಟಿ ಅನ್ನದ ಜೊತೆ ದೋಸೆ ಇಡ್ಲಿಗೆ ಹಚ್ಕೊಂಡು ತಿಂದ್ರೆ ಭಾಳ ಮಸ್ತಾಗಿರ್ತೈತಿ. ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ವಸ್ತ್ರದ ಇಂಡಿಯನ್ ಕಿಚನ್ನ ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ. ಹೇಗೆ ಗೊತ್ತಂತ ಕಮೆಂಟ್ ಮಾಡಿರಿ.